ಶಿವನಾರಾಯಣ್ ಗುರುದೇವ್ ಭೇಟಿನೇ ನಿಜವಾದ ಗುರು ಅಂತ ಹೇಳ್ತೇವೆ ವಿಡಿಯೋನ ಆರಂಭಿಸ್ತೀನಿ. ಸೊ ನಾನು ಗುರುದೇವ ಇಂಟರ್ವ್ಯೂ ಮಾಡೋ ನಾನು ಗುರುದೇವನ ಕೇಳ್ತೀನಿ ಇಲ್ಯುಮಿನಾಟಿನ ಬಗ್ಗೆ. ಅದೇ ಪಿರಮಿಡ್ ಐ. ಸೊ ಅದು ಪಿರಮಿಡು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿರಬೇಕು ಅಂದರೆ ನಿಮ್ಗೆ ಒಂದು ಪಿರಮಿಡ್ ಇದೆ. ಆ ಪಿರಮಿಡ್ ಮೇಲೆ ಒಂದು ಕಣ್ಣಿರುತ್ತೆ, ಒಂದು ಕಣ್ಣು. ಸೊ ಅದ್ರ ಬಗ್ಗೆ ಕೇಳ್ತಾರೆ. ನಾನು ಗುರುದೇವ್ ಅದ್ರ ಬಗ್ಗೆ ಹೇಳ್ತಾರೆ, ಏನೋ ಆ ಪಿರಮಿಡ್ ಐ ಏನು ಅಂತ. ಸೊ ಅದ್ರ ಏನಂದರೆ, ನೀವು ಇಲ್ಯುಮಿನಾಟಿ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಹೋಗಿ ಇಂಟರ್ನೆಟ್ಟಲ್ಲಿ ಇಲ್ಯುಮಿನಾಟಿ ಅಂತ ಹೋಗಿ ಎಷ್ಟು ಇವಾಗೆಲ್ಲ ಮೊದಲು ಇರಲಿಲ್ಲ, ಇವಾಗ ಎಷ್ಟೋ ಅದ್ರ ಮೇಲೆ ಟಾಪಿಕ್ಸ್ ಇದೆ. ಅದನ್ನ ಹೋಗಿ ನೀವು ನೋಡ್ಬೋದು ಈ ರಿಸರ್ಚ್ ಮಾಡಿ. ಸೊ ನನ್ನ ಗುರುದೇವ ಹೇಳ್ತಾರೆ ಅದ್ರ ಬಗ್ಗೆ ಏನಂದರೆ, ಇಲ್ಯುಮಿನಾಟಿ ಐ ಅಂತ ಇದೆಯಲ್ಲ, ಅದೇನೋ ಕೆಟ್ಟದಲ್ಲ, ಅದೇನು ಕೆಟ್ಟದಲ್ಲ. ಆ ಒಂದು ಇದು ಪಿರಮಿಡ್ ಮೇಲೆ ಒಂದು ಕಣ್ಣಿರೋದು, ಅದು ಏನು ಸಿಂಪ್ಲಿ ಅದರ ಅರ್ಥ ಏನು ಅಂದರೆ ಆ್ಯಕ್ಯುರೇಟ್ ಪರ್ಸ್ಪೆಕ್ಷನ್ ಮತ್ತು ನಾಲೆಡ್ಜ್, ಮತ್ತು ಅಂದರೆ ಜ್ಞಾನ ಅಷ್ಟೇ, ಇನ್ನೇನಿಲ್ಲ. ಅದೇನು ಹೇಳ್ತಾ ಇಲ್ಲ. ಅದನ್ನ ಇವಾಗೇನು ಗೊತ್ತಾ, ಯೂನಿವರ್ಸಲ್ಲಿರೋ ಎನರ್ಜಿನೆಲ್ಲ ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೋದು. ಹಂಗೆ ಮಾಡ್ತಾರೆ ಎಲ್ಲರೂ. ಸೊ ಅದೇನು ನೆಗೆಟಿವ್ ಅಂದರೆ ಅದೇನು ಕೆಟ್ಟದೇನಲ್ಲ. ಅದು ಅಲ್ಲಿ ಯಾರೋ ಬೀಯಿಂಗ್ಸ್ ಇದ್ದಾರೆ, ಅದಿದೆ ಇದಿದೆ, ಅದೇನು ಕೆಟ್ಟದಲ್ಲ. ಹೇಳ್ಬೇಕಂದ್ರೆ ನೀವು ಅದು ತಿಳ್ಕೋಬೇಕು, ಯಾಕೆ ಆ ಬೀಯಿಂಗ್ಸ್ ಅಲ್ಲಿ ಇದ್ದಾರೆ, ಅವ್ರಿಗೇನು ಗೊತ್ತು ಅಂದರೆ ಆ ಜೀವಿಗಳು ಯಾಕೆ ಅಲ್ಲಿದ್ದಾರೆ ಅಂದರೆ ಅವ್ರಿಗೇನು ಗೊತ್ತು, ಅವ್ರೇನು ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಅದೆಲ್ಲ ನಾವು ತಿಳ್ಕೋಬೇಕು ಅಂತ ಗುರುದೇವರು ಹೇಳ್ತಾರೆ ಅಷ್ಟೇ. ಇನ್ನೇನು ಅದು ಕೆಟ್ಟದು ಅಂತ ಅದೇನು ನಾವು ಇದು ಮಾಡಬಾರ್ದು, ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ ಇಂಟ್ರೆಸ್ಟಿಂಗ್, ಆ ಒಂದು ಕಣ್ಣಿದೆಯಲ್ಲ, ಅದು ಮೂರನೇ ಕಣ್ಣು ಥರ. ಸೊ ಯಾರು ಮೂರನೇ ಕಣ್ಣು ತೆಗ್ದಿರ್ತಾರೋ ಅವ್ರಿಗೆ ಆ ಪರ್ಸ್ಪೆಕ್ಟಿವ್ ಇರುತ್ತೆ ದೊಡ್ಡದು. ಅಲ್ಲಿಂದ ಎಲ್ಲರನ್ನೂ ವಾಚ್ ಮಾಡ್ತಾರೆ, ಎಲ್ಲ ಗೊತ್ತಿರುತ್ತೆ ಮೂರನೇ ಕಣ್ಣು ತೆಗ್ದಿರೋರು. ಸೊ ಅದು ಒಂದು ನಾನು ಹೇಳಿದ್ದು ನಂದು. ಸೊ ಶಿವನಾರಾಯಣ್.